ಆ ಲಾಂಗು ಮಚ್ಚು ಎಲ್ಲ ಬಿಟ್ಟು ಹಳ್ಳಿ ಸೊಗಡು ಎಲ್ಲ ತೋರಿಸಿದ್ದಾರೆ. ಅದರಿಂದ ನಮಗೆ ಫಿಲಮ್ ಅಂತೂ ಸೂಪರ್ ಆಗಿದೆ. ಹಳ್ಳಿ ಗಾಡಲ್ಲಿ ತೆಗ್ದಿರೋಂಥ ಸಿನಿಮಾ ತುಂಬಾ ಚೆನ್ನಾಗಿದೆ. ಸಿನಿಮಾ ಮೂವಿ ತುಂಬಾ ಚೆನ್ನಾಗಿದೆ ಸರ್. ನನ್ನ ಫ್ರೆಂಡ್ ಇಷ್ಟ ಆದ. ಚಂದ್ರನ ನೆಕ್ಸ್ಟ್ ಲೆವೆಲ್. ಎಷ್ಟೋ ಜನಕ್ಕೆ ರಾಜಕೀಯದ ಬಗ್ಗೆ ಇಲ್ಲಿ ಹಳ್ಳಿ ಕಡೆ ಗೊತ್ತಿರಲ್ಲ, ಅದೊಂದು ಸ್ವಲ್ಪ ತಿಳುವಳಿಕೆ ಆಗಿದೆ. ಹಲವು ದಿನ ನಂತರ ಒಂದು ಹಳ್ಳಿ ಕತೆ. ಯಾವಾಗಲೂ ಬರೀ ಮಲ್ಲಕ್ ಮಚ್ಚು ಲಾಂಗು ಇವು ಬರೀ ಸಿಟಿ ಒಳಗೆ ಇತ್ತು. ತುಂಬಾ ದಿನ ಆದ್ಮೇಲೆ ಒಂದು ಹಳ್ಳಿ ಕತೆ ತಂದಿದ್ದಾರೆ. ಸೂಪರ್ ಆಗಿದೆ ಸರ್. ತುಂಬಾ ಚೆನ್ನಾಗಿದೆ ಸಿನಿಮಾ. ಫಿಲಮ್ ಅಲ್ಲಿ ತುಂಬಾ ಎಲ್ಲ ಹಳ್ಳಿ ಸೊಗಡಿನ ಪಾತ್ರ, ಮತ್ತೆ ವಿನಯ್ ಸರ್ ಅವರ ನಟನೆ, ಮತ್ತೆ ಒಂದು ಹಳ್ಳಿ ಗಾಡಲ್ಲಿ ತೆಗ್ದಿರೋಂಥ ಸಿನಿಮಾ ತುಂಬಾ ಚೆನ್ನಾಗಿದೆ. ಸಿನಿಮಾ ಚೆನ್ನಾಗಿದೆ ಸರ್. ಹಳ್ಳಿ ಸೊಗಡಿಂದು ಆ ಥರ ಎಷ್ಟೋ ಜನಕ್ಕೆ ರಾಜಕೀಯದ ಬಗ್ಗೆ ಇಲ್ಲಿ ಹಳ್ಳಿ ಕಡೆ ಗೊತ್ತಿರಲ್ಲ, ಅದೊಂದು ಸ್ವಲ್ಪ ತಿಳುವಳಿಕೆ ಆಗಿದೆ. ಚೆನ್ನಾಗಿದೆ ನೋಡೋಕ್ಕೆ. ಚೆನ್ನಾಗಿದೆ ಸರ್. ಚೆನ್ನಾಗಿ ಒನ್ ಟೈಮ್ ವಾಚ್. ಸರ್ ಮೂವಿ ತುಂಬಾ ಚೆನ್ನಾಗಿದೆ ಸರ್. ಪಿಕ್ಚರ್ಸ್ ತುಂಬಾ ಸೂಪರ್ ಆಗಿದೆ, ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಚೆನ್ನಾಗಿದೆ ಸೂಪರ್. ಮೂವಿ ತುಂಬಾ ಸೂಪರ್ ಆಗಿದೆ, ನೋಡಿ ಎಲ್ಲರೂ ನೋಡಿ. ಒಳ್ಳೆ ಹಳ್ಳಿ ಸ್ಟೋರಿ ಇದು, ಚೆನ್ನಾಗಿದೆ. ಏನಿಷ್ಟ ಆಯ್ತು ಸಿನಿಮಾದಲ್ಲಿ? ವಿನಾಯಕ್ ಸರ್, ಲೂಸ್ ಮದರ್ ಸರ್, ದೇಶಪಾಂಡೆ ಸರ್, ಪ್ರತಿಯೊಬ್ರದ್ದು ಇದರಲ್ಲಿ ಎಲ್ಲರದು ಸ್ಟ್ರಗಲ್ ಇದೆ. ಹ್ಯಾಂಡ್ಸ್ ಆಫ್. ನಾನು ಮಾತು ಬರ್ತಾ ಇಲ್ಲ, ಆ್ಯಕ್ಚುಲಿ ವರ್ಡ್ಸ್ ಇಲ್ಲ ನನ್ನ ಹತ್ರ ಹೇಳೋಕ್ಕೆ. ಚಂದ್ರನ ನೆಕ್ಸ್ಟ್ ಲೆವೆಲ್. ತುಂಬಾ ದಿನ ಆದ್ಮೇಲೆ ಒಂದು ಹಳ್ಳಿ ಸ್ಟೋರಿನ ಚೆನ್ನಾಗಿ ಕೊಟ್ಟಿದ್ದಾರೆ ನಿರ್ದೇಶಕರು. ಮತ್ತೆ ಹಾಗೆ ನಾಯಕ ನಟರಾದಂಥ ವಿನಯ್ ರಾಜ್ಕುಮಾರ್ ತುಂಬಾ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಆಗ್ಲೇ ನಮ್ಮ ಅಣ್ಣನ ಮಗ ತುಂಬಾ ಅದ್ಭುತ, ಒಳ್ಳೆ ಮೊದಲನೇ ಫಿಲಮಲ್ಲೇ ಮೊದಲನೇ ತರ ಫಿಲಮ್ ಮಾಡ್ತಿದ್ದಾನೆ ಅಂತ ಅನ್ಸೋದೇ ಇಲ್ಲ, ಹಂಗಾಕ್ಬಿಡ್ತಾನೆ. ಸೂಪರ್ ಸೂಪರ್ ಸೂಪರ್. ಹಿಂಗೆ ಬೆಳಿಲಿ ಅಂತ ಹೇಳ್ಬಿಟ್ಟು ಆಶಿಸ್ತೀನಿ ಇವ್ರಿಗೂ. ಮೇಡಮ್ ಪ್ರತಿಯೊಬ್ರು ಸಾಥ್ ಕೊಟ್ಬಿಟ್ಟು ಎಲ್ಲ ಮಾಡಿದ್ದಾರೆ. ಇಲ್ಲ ಸೂಪರ್ ಆಗಿದೆ. ಲೂಸ್ ಮಾದವ್ರದ್ದು ಸೂಪರ್ ಆಗಿದೆ. ಎಲ್ಲ ಪ್ರತಿಯೊಬ್ಬರು ಆರ್ಟಿಸ್ಟು ಅಷ್ಟೇ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಹಲವು ದಿನ ನಂತರ ಒಂದು ಹಳ್ಳಿ ಕತೆ. ಯಾವಾಗಲೂ ಬರೀ ಮಲ್ಲಕ್ ಮಚ್ಚು ಲಾಂಗು ಇವು ಬರೀ ಸಿಟಿ ಒಳಗೆ ಇತ್ತು. ತುಂಬಾ ದಿನ ಆದ್ಮೇಲೆ ಒಂದು ಹಳ್ಳಿ ಕತೆ ತಂದಿದ್ದಾರೆ. ಸೂಪರ್ ಆಗಿದೆ ಸರ್. ಎಲ್ಲರೂ ನೋಡ್ಬೋದು. ಹೀರೋ ಆಗಿ ನೋಡ್ತಿದ್ರಿ, ಇವಾಗ ವಿಲನ್ ಆಗಿ ನೋಡ್ತಿದ್ದೀರಾ? ಹೇಗೆ ಇಲ್ಲ ಫಸ್ಟ್ ಫಿಲಮ್ ಅಲ್ಲಿ ವಿಲನ್ ಆಗಿದ್ರಲ್ಲ ಅವರು. ಹೌದು, ಫಸ್ಟ್ ಫಿಲಮ್ ವಿಲನ್ ಆದ್ಮೇಲೆ ಅಲ್ಲಿ ಹೀರೋ ಆಗಿತ್ತು. ಈಗ ಇನ್ನೊಂದ್ಸಲಿ ಮತ್ತೆ ಕಮ್ ಬ್ಯಾಕ್ ಮಾಡಿದ್ದಾರೆ ವಿಲನ್ಗೆ. ಚೆನ್ನಾಗಿದೆ, ಸೂಪರ್ ಆಗಿದೆ. ಎಷ್ಟು ರೇಟಿಂಗ್ ಕೊಡ್ತೀರಾ ಮೂವಿಗೆ? ಸರ್ 4. ಯಾಕೆ ಸರ್? 5 4. ಹೌದು, 5ಗೆ 4 ಕೊಡ್ತೀನಿ. ಏನಿಲ್ಲ ಸರ್, ಅಲ್ಲ ತುಂಬಾ ಚೆನ್ನಾಗಿದೆ. ಇನ್ನು ಹಳ್ಳಿಗಾಡಿಂದ ಇದನ್ನ ಚೆನ್ನಾಗಿ ತೋರಿಸ್ಬೋದಾಗಿತ್ತು. ಇನ್ನು ಏನೇನು ಅಕ್ರಮ ನಡೀತಾವೆ ಇದನ್ನ ಮಾಡ್ತಾರೆ ಅನ್ನೋದು ಇನ್ನೂ ತುಂಬಾ ಚೆನ್ನಾಗಿ ತೋರಿಸ್ಬೋದು. ಆದ್ರೂ ಚೆನ್ನಾಗಿ ತೋರಿಸಿದ್ದಾರೆ. 5ಗೆ 4 ಕೊಡ್ತೀನಿ. ಏನು ಮೆಸೇಜ್ ಇದೆ ಮೂವಿಲಿ? ಸರ್ ತುಂಬಾ ಮೆಸೇಜ್ ಇದೆ. ಅಂದ್ರೆ ಈಗ ಭ್ರಷ್ಟಾಚಾರ ಏನು ನಡೀತಾ ಇದೆ, ಹಳ್ಳಿ ಕಡೆ ಹೆಂಗೆ ಇದನ್ನ ಮಾಡ್ತಾರೆ, ಒಬ್ಬ ಯಾರಾದರೂ ಬೆಳೆಯಕ್ಕೆ ಹೋದ್ರೆ ಅವ್ನು ಹೆಂಗೆ ತುಳಿತಾರೆ, ಹಳ್ಳಿ ಕಡೆ ಒಬ್ಬ ಲೀಡ್ರ್ ಆಗಿರ್ತಕ್ಕಂಥನು ಪುಡಿ ಲೀಡ್ರ್ ಆದಿ ಅವ್ನು ಹೆಂಗೆ ರಾಜಕೀಯವಾಗಿ ಇದನ್ನ ಜನಗಳನ್ನ ಬಳಸ್ಕೊಂಡು ಮುಂದೋಗ್ತಾನೆ ಅನ್ನೋದ್ರ ಬಗ್ಗೆ ಇದೆ ಸರ್. ಜನ ನೋಡ್ಬೋದಾ? ತುಂಬಾ ಎಲ್ಲರೂ ನೋಡ್ಬೋದು. ಕರ್ನಾಟಕ ಜನತೆ ಫ್ಯಾಮಿಲಿ ನೋಡ್ಬೋದು ಸರ್. ಸರ್ ಫಿಲಮ್ ಅಂತೂ ಸೂಪರ್ ಆಗಿದೆ, ಅದ್ರ ಬಗ್ಗೆ ಮಾತಾಡೋದು ಎರಡೇ ಪ್ರಶ್ನೆ ಇಲ್ಲ. ಅದರಲ್ಲೂ ನಮ್ಮ ಫ್ರೆಂಡ್ ಅದನ್ನು ಮನೋಹರ್ ಅವರು ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದ್ದಾನೆ. ಅಂದರೆ ಇದರಲ್ಲಿ ಏನು ಸ್ಟೋರಿ ಅಂದರೆ ಹಳ್ಳಿ ಜನಗಳಿಗೆ ಹೆಂಗೆ ಬರೀ ಒಡಿ ಬಡಿ ಅನ್ನೋ ಸೀನ್ಗಳು ಬಿಟ್ಟು ಅದ್ರ ಬದಲು ಆ ಲಾಂಗು ಮಚ್ಚು ಎಲ್ಲ ಬಿಟ್ಟು ಹಳ್ಳಿ ಸೊಗಡು ಎಲ್ಲ ತೋರಿಸಿದ್ದಾರೆ. ಅದರಿಂದ ನಮಗೆ ಫಿಲಮ್ ಅಂತೂ ಸೂಪರ್ ಆಗಿದೆ. ವಿನಯ್ ಇವರಂತೂ ಸೂಪರಾಗಿ ಇದು ಮಾಡಿದ್ದಾರೆ. ನನಗೆ ಇಷ್ಟ ಆಗಿದ್ದು ಅಂದರೆ ಒಂದು ರೈಟಿಂಗು ಅಂದರೆ 5 ಅಂತೂ ಪಕ್ಕ ಕೊಡ್ತೀನಿ ಸರ್. ಅಷ್ಟು ಸರ್ ಆ್ಯಕ್ಚುಲಿ ಈ ಸಿನಿಮಾ ಚಂದ್ರನ ನಮ್ಮ ಗೋಪಾಲ್ ದೇಶಪಾಂಡೆ ಸರು, ಯೋಗಿ ಸರು, ವಿನಯ್ ಸರು, ಮೇಘ್ನಾ ಮೇಡಮು ಮತ್ತು ಎಲ್ಲ ಆರ್ಟ್ ಡಿಪಾರ್ಟ್ಮೆಂಟು, ಟೆಕ್ನಿಷಿಯನ್ಸು ತುಂಬ ಸ್ಟ್ರಗಲಿಂದ ನಡೆದಿರೋಂಥ ಸಿನಿಮಾ. ಈ ಸ್ಕ್ರೀನಲ್ಲಿ ನೋಡ್ಬೇಕಾದ್ರೆ ನನಗೆ ವರ್ಡ್ಸೇ ಬರ್ತಿಲ್ಲ. ಆ್ಯಕ್ಚುಲಿ ಯಾವ ಥರ ಹೇಳ್ಬೇಕು ಅಂತ ಪದಗಳು ನನಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿಂದ ನೋಡಿದ್ದಕ್ಕೂ ಇಲ್ಲಿಂದ ನೋಡ್ತಾ ಇರೋದಕ್ಕೂ ಜೀವಿಸಿದ್ದೀನಿ, ಈ ಸ್ಕ್ರೀನಲ್ಲಿ ಜೀವಿಸಿದ್ದೀನಿ, ನಾನು ಓಡಾಡಿದ್ದೀನಿ. ಹ್ಯಾಂಡ್ಸ್ ಆಫ್ ಟು ಚಂದ್ರಣ್ಣ, ಯೋಗಿ ಸರ್, ವಿನಯ್ ಸರ್ ಆ್ಯಂಡ್ ದೊಡ್ಡ ಮನೆಯಿಂದ ಆಮೇಲೆ KP ಶ್ರೀಕಾಂತ್ ಸರ್, ಲಹಾರಿ ಪ್ರೊಡಕ್ಷನ್ ಎಲ್ಲರಿಗೂ ನಾನು ಚಿರಋಣಿ ಆಗಿರ್ತೀನಿ ಸರ್.